26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹೇಳ್ತಾ ಶಾಸಕರು ಸಹೋದರರಾದಂಥ ರಾಜು ಸೇಠ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ, ಯಾಕಂತಂದರೆ ನಾವೆಲ್ಲರೂ ಒಂದು ತಿಂಗಳ ಹಿಂದನೇ ಮಾತಾಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿನೇ ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ನಾವು ಸತೀಶಣ್ಣ ಹೇಳಿ ಆವಾಗ CM ಸಾಹೇಬರು ಕೂಡ ಒಪ್ಕೊಂಡು ರಾಜು ಸೇಠ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ ಅವರು ಏನೇನು ಮಾಡಬೇಕು ಅಂತ ತಮ್ಮ ಮುಂದೆ ಹೇಳಿದ್ದಾರೆ, ಆ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮತ್ತು ಅವ್ರಿಗೆ ಸಂಪೂರ್ಣವಾದಂಥ ಸಹಕಾರ ನಾನಾಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮತ್ತು ಮಾಜಿ ಅಧ್ಯಕ್ಷರಾಗಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ, ತಾವು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರಿ. ನಾನು ಮಂತ್ರಿ ಮಂಡಳ ರಚನೆಯಾಗುವ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನು ನಾನು ಕೊಡ್ತೀನಿ. ನೋಡಿದ್ರೆ ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ CM ಆಗೋ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ತನಕರಿಗೆ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಒಂದ್ ಕಡೆ ಇಲ್ಲ ನೋವೇ, ಇದು ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳ್ತೀನಿ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರ್ಲಿ, ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ ಯಾಕಂದ್ರೆ ನೀವು ಈಗಿಂದ ಸಂಪುಟದಲ್ಲಿ ಕೆಲಸ ಮಾಡಿದಿರಿ, ಸೊ ಅನುಭವಿಸ್ತಿದ್ದೀರಿ, ಅದ್ರ ಜೊತೆಗೆ ಇಷ್ಟೊಂದು ತಡ ಯಾಕೆ? ಮಹಿಳೆಯರ ಬಗ್ಗೆ ಸಾಕಷ್ಟು ನೀವು ಯೋಜನೆಗಳು ತಂದು ಕೊಟ್ಟವ್ರು. ನೀವು ಈಗಾಗ್ಲೇ ಉಮಾಶ್ರೀ ಅಂತವ್ರನ್ನ ನಾವು ಈಗಾಗ್ಲೇ ಉಪಸಭಾಪತಿ ಎಲ್ಲ ಮಾಡಿದೀವಿ. ಮಹಿಳೆಯರಿಗೆ ನ್ಯಾಯ ಕೊಡ್ಬೇಕು ಅಂತಾನೆ ಅವೆಲ್ಲರೂ ಗೊತ್ತು. ಏನೋ ಒಂದು ಆಗಿದೆ ಕರ್ನಾಟಕದಲ್ಲಿ, ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆಗಿಲ್ಲ ಅಂತ ನಾನು ಆತರ ವ್ಯತಿರಿಕ್ತವಾಗಿ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ನೀವು ನಮ್ಮ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ, ಜಾರ್ಖಂಡ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಆಗಿದೆ. ಬಟ್ ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ, ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀನಿ ಅಂತ ಹೇಳಿದೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.